ಭಾವ ಹ್ಮ್ ಹ್ಮ್. ಪಂಡಿತ್ ಭೀಮಸೇನ್ ಜೋಶಿ. ಅವ್ರನ್ನೂ ನೀವು ಭೇಟಿಯಾಗಿದ್ದು ಭೇಟಿಯಾಗಿ ಅದೆಲ್ಲ? ಭೇಟಿಯಾಗಿದ್ದೀನಿ. ಬಾಗಲಕೋಟೆಗೆ ಬಂದಾಗ ಮುಂದೆ ಕೂತ್ ಕೇಳಿದ್ವಿ. ಹ್ಮ್ 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 ಅವನ ಮುಂದೆ ಕೂತು ಇಂಟ್ರೆಸ್ಟ್ ನಾ ತೊಗೊಂಡು ಮುಂದೆ ಕೂತ್ ಕೇಳೋದಕ್ಕೆ ಹ್ಮ್ ನನ್ನ ಕಡೆನೇ ಕಾನ್ಸಂಟ್ರೇಟ್ ಮಾಡಿ ಹಾಡಿದ್ರು. ಹ್ಮ್ 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 ಆಮೇಲೆ ಅವತ್ತು ಒಂದು ಏನು ಮಜಾ ಆಯ್ತು ಅಂತಂದರೆ, ಹ್ಮ್ ಹ್ಮ್ ಅವರು ಸುಮಾರು ಎಷ್ಟೋ ವಯಸ್ಸು ನಾವು ಹುಟ್ಟೋಕ್ಕಿಂತ ಮೊದಲು ಹ್ಮ್ 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 ಬಾಗಲಕೋಟೆ ಒಳಗೆ ಇದ್ರಂತ. ಒಂದು 10 ವರ್ಷ ಬಾಗಲಕೋಟೆಗೆ ಇದ್ರಂತ. ಹ್ಮ್ ಹ್ಮ್ ಅಲ್ಲಿ ಅಮೇಚೂರ್ ನಾಟಕ ಕಂಪನಿ ಇತ್ತು, ವಾಸುದೇವ್ ವಿನೋದಿನಿ ನಾಟ್ಯ ನಾಟ್ಯ ಸಭಾ ಅಂತ ಸಭಾ. ಇತ್ತು. ಹಾ ಹಾ ಹಾ. ಅಲ್ಲಿ ಅವಾಗ ಕೆರೂರು ವಾಸ್ತವಾಚಾರು, ಆಮೇಲೆ ಕೆಲವೊಂದು ಜನ ಹ್ಮ್ ಹ್ಮ್ ಮಂಗಳವೇಡಿ ಹ್ಮ್ ಹ್ಮ್ ಶ್ರೀನಿವಾಸರಾವ್ ಇವರೆಲ್ಲ ಸೇರಿಕೊಂಡು ಹ್ಮ್ ಹ್ಮ್ ಆಸಕ್ತರು ಸೇರಿಕೊಂಡು ವಾಸುದೇವ್ ವಿನೋದಿನಿ ನಾಟ್ಯ ಸಭಾ ಅಂತ ಮಾಡಿ ಹ್ಮ್ ಅದರ ಮೂಲಕ ಸಂಗೀತ ನಾಟಕಗಳನ್ನು ಮಾಡೋದು. ಹ್ಮ್ ಹ್ಮ್ ಎಷ್ಟೋ ಹಾಡುಗಳನ್ನು ನಮ್ಮ ಬಿ ಜೆ ಕುಲಕರ್ಣಿ ಅವ್ರು ಹೇಳ್ತಾರೆ. ಹ್ಮ್ ಅವರು ನಳದಮಯಂತಿ ನಾಟಕ ಮಾಡೋ ಕಾಲಕ್ಕೆ ಭೀಮಸೇನ್ ಜೋಶಿ ಅವರು ನನಗೆ ಹೇಳಿದ್ದು, ಹ್ಮ್ ಹ್ಮ್ ಬಾಗಲಕೋಟೆ ನಳದಮಯಂತಿ ನಾಟಕ ಮಾಡಿದ್ವಿ, ಇವ ಬಿ ಜೆ ಕುಲಕರ್ಣಿ ಅಂದರೆ ಆ್ಯಕ್ಚುಲಿ ಬಿ ಜೆ ಕುಲಕರ್ಣಿ ಅವರು ನನಗೆ ವಯಸ್ಸಾಗಪ್ಪ ನಾವು ಸ್ವಲ್ಪ ಭೇಟಿ ಮಾಡಿಸು ಅಂತ ಹೇಳಿದ್ರು ನನಗೆ. ಹ್ಮ್ ಹ್ಮ್ ಆಯಿತು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿದ್ದೆ. ಹ್ಮ್ ಅವ್ರಂದ್ರು ಎಷ್ಟೋ ವರ್ಷಗಳ ಎಂದೋ ಹಿಂದಕ್ಕೆ ಮಾಡಿದ ಗುರ್ತಾ ಹಿಡಿತಾನೆ ಇಲ್ಲೋ ಏನೋ ಅಂತ ತಿಳ್ಕೊಂಡು. ಅದು ನನಗೆ ಏನು ಆಶ್ಚರ್ಯ ಆಗಿದ್ದು ಅಂತಂದರೆ, ಈ ಬಿ ಜೆ ಕುಲಕರ್ಣಿ ಅವ್ರು ನೋಡಿದಕ್ಕೂ ಎಷ್ಟು ಸಂತೋಷಪಟ್ಟರು ಭೀಮಸೇನ್ ಭೀಮಸೇನ್ ಜೋಶಿ ಅವ್ರು ಬಂದು ಅಪ್ಕೊಂಡ್ಬಿಟ್ರು, ಎಲ್ಲಿದ್ದೀವೋ ಬಿಂದ ಅಂತೇಳಿ. ಹಾ ಹಾ ಹಾ. ಆವಾಗ ಆ ದೃಶ್ಯ ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತು. ಅಂದರೆ ಒಬ್ಬ ಸಂಗೀತಗಾರ ತನ್ನ ಉಪಕಾರ ಮಾಡಿದ್ರೆ ಎಂದೂ ಮರಿಬಾರ್ದು. ಆ ಸಮಯದೊಳಗೆ ಆವಾಗ ನನಗೆ ಹೇಳಿದರು, ನಳದಮಯಂತಿ ನಾಟಕ ಮಾಡೋ ಕಾಲಕ್ಕೆ ಎಷ್ಟು ಅವಾಗ ಹೆಣ್ಮಕ್ಳು ನಾಟಕದ ಪಾರ್ಟ್ ಮಾಡೋದು, ಸಿನಿಮಾದ ಪಾರ್ಟ್ ಮಾಡೋದು ಭಾಳ ಅಫೆನ್ಸ್, ಅಪರಾಧ ಅನ್ನೋ ಒಂದು ವಾತಾವರಣ ಇತ್ತು. ಇತ್ತು. ಆ ಸಮಯದೊಳಗೆ ಕೆಲವೊಂದು ಜನ ಕೆಟ್ಟ ನಳದಮಯಂತಿ ಹೆಣ್ಮಕ್ಳನ್ನ ಕರ್ಕೊಂಬಂದ್ಬಿಟ್ರೆ ಒಬ್ಬಾಕಿನ್ನ. ಆದ್ರೆ ಹೆಣ್ಮಗಳಲ್ಲ ಆಕಿ. ಅಲ್ಲ, ಇವ್ರು ಬಿ ಜೆ ಕುಲಕರ್ಣಿ ಅವ್ರು ಚಂದ ಇದ್ರು. ಅವ್ರು ಹಾ ಹಾ ಹಾ. ಸೀರೆ ಉಡಿಸ್ಬಿಟ್ರೆ ಹೆಣ್ಮಕ್ಳ ಕಥನೆ. ಹ್ಮ್ 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 ಅದಕ್ಕೆ ಇಲ್ಲ ಹೆಣ್ಮಕ್ಳು ಕರ್ಕೊಂಬಂದಾರಂತ ಒಬ್ಬರು, ಇಲ್ಲ ಗಂಡಸೇ ಹಂಗೆ ಹಾಗಾರಂತ ಒಬ್ರಿಗೊಬ್ರು ಆ ಕಡೆ ಬ್ಯಾಗ್ ಬಾ ಗ್ರೀನ್ ರೂಮ್ ಹೋಗಿ ನೋಡೇ ಬಿಡ್ಲಂತೆ. ಒಳಗೆ ಬಂದಾಗ ಇವರು ದಮಯಂತಿ ಬೀಡಿ ಸೇರ್ಕೊತ ಕೂತಿದ್ರು. ಬೀಡಿ ಸೇರ್ಕೊತ ಕೂತ ಅದನ್ನ ನೋಡಿ ಅವ್ರಿಗೆ ಭಾಳ ಖುಷಿ ಆತಂತ. ಹಂಗೆ ಈ ದಮಯಂತಿ ರೋಲ್ಗೆ ಅಷ್ಟು ಜೀವ ತುಂಬಿದ್ದವ. ಈಗಾದರೂ ಹಂಗೆ ಇದ್ದಾನವ, ಸೀರೆ ಉಡಿಸಿದ್ರೆ ದಮಯಂತಿನೇ ಪಕ್ಕ ಅಂತ ತಿಳ್ಕೊಂಡು ಭೀಮಸೇನ್ ಜೋಶಿ ಅವರು ನನ್ನ ಮುಂದೆ ಹೇಳಿದ್ದು. ಆ ಸಮಯದೊಳಗೆ ನನಗೆ ಭಾಳ ಖುಷಿ. ನನಗೆ ಅವರು ಬಿಜೆನ ಭೇಟಿ ಮಾಡಿಸಿ ನನಗೆ ಭಾಳ ಖುಷಿ ಆತಪ್ಪ ಅಂತ ನನ್ನ ಮುಂದೆ ಹೇಳಿದ್ದು. ಮತ್ತು ಅವ್ರ ಸಂಗೀತನ ಬಿಟ್ಟು ಬೀಳೋದಕ್ಕೆ ಕೆಲವೊಬ್ಬರು ಸಂಗೀತ ಪ್ರಭಾವ